ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇನ್ಫೋ ಲೈವ್ ಕನ್ನಡ ಯೂಟ್ಯೂಬ್ ಚಾನಲ್. ಇದುವರೆಗೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ವಿಡಿಯೋ ಕೆಳಗೆ ರೆಡ್ ಕಲರ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ನಮ್ಮ ಕಂಪ್ಯೂಟರಲ್ಲಿ Secugen ಡ್ರೈವರ್ಸ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ವಿಡಿಯೋನ ಫಾಲೋ ಮಾಡದೆ ಕೊನೆ ತನಕ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ 2 ಲಿಂಕ್ ಕೊಟ್ಟಿರ್ತೀನಿ. ಸೊ ಒಂದು ಲಿಂಕ್ ಬಂದು Secugen ಮೈನ್ ಡ್ರೈವರ್ಸ್ದು, ಇನ್ನೊಂದು ಲಿಂಕ್ ಬಂದು ಲೆಗಾಸಿ ಡ್ರೈವರ್ HU20 ಲೆಗಾಸಿ ಡ್ರೈವರ್ ಅಂತ. ಸೊ ಫಸ್ಟು Secugen ಮೈನ್ ಡ್ರೈವರ್ಸ್ನ ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು HU20 ಲೆಗಾಸಿ ಡ್ರೈವರ್ನ ಡೌನ್ಲೋಡ್ ಮಾಡಿ. ಸೊ ಎರಡು ಡೌನ್ಲೋಡ್ ಆಗಿದೆ. ಸೊ ಈಗ ಅದನ್ನು ಓಪನ್ ಮಾಡಿ. ಸೊ ಇದು ಡೌನ್ಲೋಡ್ಸಲ್ಲಿರುತ್ತೆ. ಫಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದನ್ನು ಡೆಸ್ಕ್ಟಾಪ್ ಮೇಲೆ ಪೇಸ್ಟ್ ಮಾಡಿ. ಪೇಸ್ಟ್ ಆಗಿದೆ. ಫಸ್ಟ್ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಆಗಿದೆ. ಈಗ ಇದನ್ನು ಇನ್ಸ್ಟಾಲ್ ಮಾಡಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಕಂಪ್ಯೂಟರಲ್ಲಿ Secugen ಡ್ರೈವರ್ಸ್ ಇದ್ದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ. ಸೇಮ್ ಕಂಟ್ರೋಲ್ ಪ್ಯಾನಲ್ಗೆ ಹೋದರೆ ಅನ್ಇನ್ಸ್ಟಾಲ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನನ್ನ ಕಂಪ್ಯೂಟರಲ್ಲಿ ಯಾವುದೇ ಥರದ Secugen ಡ್ರೈವರ್ಸ್ ಇಲ್ಲ. ಸೊ ಈಗ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತೀನಿ. ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು 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 ಇನ್ಸ್ಟಾಲ್. ಅಷ್ಟೇ ಫ್ರೆಂಡ್ಸ್, ಡ್ರೈವರ್ಸ್ ಇನ್ಸ್ಟಾಲ್ ಆಗಿದೆ. ಈಗ ಇನ್ನೊಂದು ಫೈಲ್ನ ಡೌನ್ಲೋಡ್ ಮಾಡಿದ್ರಲ್ಲ, ಸೊ ಅದನ್ನು ಕೂಡ ಡೆಸ್ಕ್ಟಾಪ್ ಮೇಲೆ ಪೇಸ್ಟ್ ಮಾಡ್ತೀನಿ. ಸೊ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಇಲ್ಲಿ V127 ಅಂತಿದೆಯಲ್ಲ, ಇದು ಮೇಯ್ನಾಗಿ ನಮ್ಗೆ ಬೇಕಾಗಿರೋದು. ಈಗ ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡಿ. ಇದರಲ್ಲಿ ವ್ಯೂ ಡಿವೈಸಸ್ ಆ್ಯಂಡ್ ಪ್ರಿಂಟರ್ಸ್ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇದರಲ್ಲಿ ಇಲ್ಲೇ ಇದೆ ನೋಡಿ, Secugen USB HU20. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಇಲ್ಲಾಂದರೆ ಡಬಲ್ ಕ್ಲಿಕ್ ಮಾಡಿ. ಈಗ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ಈಗ ಹಾರ್ಡ್ವೇರ್ ಮೇಲೆ ಕ್ಲಿಕ್ ಮಾಡಿ. ಈಗ Secugen USB ಇದನ್ನು ಸೆಲೆಕ್ಟ್ ಮಾಡಿ, ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಇಲ್ಲಿ ಡ್ರೈವರ್ಸ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಇಲ್ಲಿ ಅಪ್ಡೇಟ್ ಡ್ರೈವರ್ ಬಂದಿಲ್ಲ ಅಂದರೆ ಜನರಲ್ ಮೇಲೆ ಕ್ಲಿಕ್ ಮಾಡಿ, ಚೇಂಜ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ಇದರಲ್ಲಿ ಡ್ರೈವರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಡೇಟ್ ಡ್ರೈವರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಮೈ ಕಂಪ್ಯೂಟರ್ ಫಾರ್ ಡ್ರೈವರ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ನಾವು ಡೆಸ್ಕ್ಟಾಪ್ ಮೇಲೆ ಆ ಫೈಲ್ನ ಪೇಸ್ಟ್ ಮಾಡಿದ್ರಿ, ಸೊ ಅದಕ್ಕೆ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ V127 ನಮಗೆ ಮೇಯ್ನಾಗಿ ಇದು ಬೇಕಾಗಿರೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ನಂದು 64 ಬಿಟ್ ಆಪರೇಟಿಂಗ್ ಸಿಸ್ಟಮು, ಸೊ ಅದಕ್ಕೋಸ್ಕರ 64 ಬಿಟ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇನ್ಸ್ಟಾಲ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕು. ಅಷ್ಟೇ ಫ್ರೆಂಡ್ಸ್, Secugen ಡ್ರೈವರ್ಸು ನನ್ನ ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.